ಕ್ಷಣಗಳಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾ ಎಂಟ್ರಿ ಆಗಲಿದ್ದಾನೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ 26/11 ಅಂತ ನಾವು ಕರಿತೀವಿ. 2008ರಲ್ಲಿ ಮುಂಬೈನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಮೇಲೆ ದಾಳಿ ಆಗುತ್ತೆ. ಅದರ ರೂವಾರಿ ಇವನು, ಅದರ ಸೂತ್ರಧಾರ ಇವನು ರಾಣಾ. ಮಧ್ಯಾಹ್ನ 3 ಗಂಟೆ ಒಳಗಡೆ ಲ್ಯಾಂಡ್ ಆಗುತ್ತೆ. ವಿಶೇಷ ವಿಮಾನ ಸ್ಪೆಷಲ್ ಫ್ಲೈಟ್ನಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಇವನ್ನ. ರಾಜಾತಿಥ್ಯ ರಾಣಾ ಭಾರತಕ್ಕೆ ಬರ್ತಾ ಇದ್ದಂತೆ ವಶಕ್ಕೆ ಪಡಿತಾರೆ ಎನ್ಐಎ ಅಧಿಕಾರಿಗಳು. ದೆಹಲಿಯ ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳು ಈತನನ್ನ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ಪಡೆದು ಮೊದಲು ದೆಹಲಿ ಎನ್ಐಎ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ. ಬಳಿಕ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಉಗ್ರ ತಹವೂರ್ ರಾಣಾ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಅವನ ಭಾರೀ ಭದ್ರತೆ. ಮುಂಬೈ ದಾಳಿಯಲ್ಲಿ 166 ಮಂದಿ ಪ್ರಾಣ ತೆಗೆದಿದ್ರು ಈ ಉಗ್ರರು. ಲಷ್ಕರ್ ಎ ತೊಯ್ಬಾ ಸಂಘಟನೆ ಅಂದರೆ ಆ ಟೆರರಿಸ್ಟ್ ದಾಳಿ ಮಾಡಿದ್ರು ಸುಮಾರು 10 ಜನ. ಅದರಲ್ಲಿ ಕೆಲವು ಉಗ್ರರನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಒಬ್ಬ ಅಜ್ಮಲ್ ಕಸಬ್ ಏನಿದ್ದ, ಕಸಬ್ ಆತನನ್ನು ಜೀವಂತವಾಗಿ ಸೆರೆ ಹಿಡಿದಿದ್ರು. ಅವಂಗೆ 2012ರಲ್ಲಿ ಮರಣ ದಂಡನೆಯನ್ನು ವಿಧಿಸಲಾಯಿತು. ಇವನೊಬ್ಬ ಇವನು ಡೇವಿಡ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ. ಅವನು ಕೂಡ ಮಾಸ್ಟರ್ ಮೈಂಡ್. ಆಲ್ರೆಡಿ ಅವನು ಒಳಗಿದ್ದಾನೆ. ಇವನು ರಾಣಾ ಏನಿದ್ದಾನೆ ಪಾಕಿಸ್ತಾನ ಮೂಲದವನು, ಕೆನಡಾದ ಸದ್ಯ ವಾಸಿಯಾಗಿದ್ದಾನೆ. ನಿರಂತರವಾಗಿ ಈತ ಭಾರತದ ಮೇಲೆ ಕತ್ತಿ ಮಸಿತಾ ಇದ್ದ. ಅವತ್ತಿನ ಘಟನೆಗೆ ಇವನೇ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ಸಾಕಷ್ಟು ಸಾಕ್ಷ್ಯಾಧಾರಗಳಿಂದ ಪ್ರೂವ್ ಆಗಿದೆ. 2019ರಿಂದಲೂ ಕೂಡ ಈತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಕಾನೂನಾತ್ಮಕವಾದಂಥ ಹೋರಾಟಗಳು ನಡೀತಾ ಇತ್ತು. ನಿಜಕ್ಕೂ ಇದು ಭಾರತಕ್ಕೆ ಸಿಕ್ಕಂತಹ ರಾಜತಾಂತ್ರಿಕ ಗೆಲುವು ಅಂತ ಹೇಳಬಹುದು. ಅಷ್ಟು ಸುಲಭ ಇರಲಿಲ್ಲ. ಇಲ್ಲ, ನನಗೊಂದು ಯಾವುದೋ ರೋಗ ಇದೆ, ಭಾರತಕ್ಕೆ ನಾನು ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ನಾನು ಹೊಡಿತಾರೆ, ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ದ ಇವನು ಸುಪ್ರೀಂ ಕೋರ್ಟ್ನಲ್ಲಿ, ಅಮೇರಿಕಾ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ಇಷ್ಟು ವರ್ಷಗಳ ಒಂದು ಸುದೀರ್ಘ ಹೋರಾಟದ ಫಲ ಈಗ ಭಾರತಕ್ಕೆ ಅವನ್ನ ಗಡಿಪಾರು ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಭಾರತಕ್ಕೆ ಎಂಟ್ರಿ ಕೊಡಲಿದ್ದಾನೆ. 2011ರಲ್ಲಿ ಚಾರ್ಜ್ ಶೀಟನ್ನು ಎನ್ಐಎ ಸಲ್ಲಿಸಿತ್ತು. ಆರೋಪ ಪಟ್ಟಿಯಲ್ಲಿ 134 ಸಾಕ್ಷಿಗಳ ಹೇಳಿಕೆಗಳು, 210 ದಾಖಲೆಗಳು, ಹಾಗೆ 106 ಇಮೇಲ್ಗಳನ್ನು ಕೂಡ ಅವರು ಸಬ್ಮಿಟ್ ಮಾಡಿದರು ಎನ್ಐಎ ಅಧಿಕಾರಿಗಳು. ಅವೆಲ್ಲವನ್ನು ಪರಿಶೀಲಿಸಿ ಅಮೆರಿಕ ಸುಪ್ರೀಂ ಕೋರ್ಟ್ ಈಗ ಆತನನ್ನು ಗಡಿಪಾರು ಮಾಡ್ತಾ ಇದೆ. ಬಂದ ನಂತರ ಏನು ಪ್ರಕ್ರಿಯೆಗಳಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಎನ್ಐಎ ಅವನ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ವಿಚಾರಣೆ ನಡೆಸ್ತಾರೆ. ಅದಾದಮೇಲೆ ತಿಹಾರ್ ಜೈಲಿಗೆ ಅವನನ್ನು ಶಿಫ್ಟ್ ಮಾಡ್ತಾರೆ. ಭಾರೀ ಬಿಗಿ ಭದ್ರತೆಯೊಂದಿಗೆ, ಹೈ ಸೆಕ್ಯೂರಿಟಿಯೊಂದಿಗೆ ಆತನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ, ಅದರಲ್ಲೂ ಬುಲೆಟ್ ಪ್ರೂಫ್ ಕಾರಿನ ಒಳಗಡೆ ಅವನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗಲಾಗುತ್ತೆ. ಈಗಾಗಲೇ CRPF ಯೋಧರು ಕೂಡ ರೆಡಿಯಾಗಿದ್ದಾರೆ ಆತನಿಗೆ ಭದ್ರತೆಯನ್ನು ಒದಗಿಸಲಿಕ್ಕೆ. ಎನ್ಐಎ ಕಚೇರಿ ಮುಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಈತನ ಉದ್ದೇಶ ಏನಿತ್ತು, ಕೇವಲ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಷ್ಟೇ ಅಲ್ಲ, ಇಂಡಿಯಾ ಗೇಟು ಅದನ್ನು ಉಳಿಸಿ ಮಾಡಬೇಕಂತ ಪ್ಲಾನ್ ಮಾಡಿದ್ದ. ಆಮೇಲೆ ಡಿಫೆನ್ಸ್ ಕಾಲೇಜ್ ಡೆಲ್ಲಿಯಲ್ಲಿ ಅದನ್ನು ಕೂಡ ಸ್ಕೆಚ್ ಹಾಕಿದ್ದ. ಕೆಲ ಯಹೂದಿ ಸಂಸ್ಥೆಗಳ ಮೇಲೂ ಕೂಡ ಬಾಂಬ್ ಹಾಕುವಂತಹ ಒಂದು ಪ್ಲಾನನ್ನು ಈತ ಮಾಡಿಕೊಂಡಿದ್ದ. ಡೇವಿಡ್ ಕೋಲ್ಮನ್ ಹೆಡ್ಲಿಯೊಂದಿಗೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ವೇಳೆ ಬಯಲಾಗಿದೆ. ಅನೇಕ ಸ್ಥಳಗಳು ಕೂಡ ಇವನ ಸಂಚಿನ ಟಾರ್ಗೆಟ್ ಆಗಿದ್ವು ಅನ್ನುವಂತಹ ವಿಚಾರ ಇತ್ತೀಚೆಗೆ ಮುನ್ನೆಲೆಗೆ ಬರ್ತಾ ಇದೆ.